ಹಿಜಾಬ್ ಧಾರಣೆಗೆ ಅವಕಾಶ ಕೊಟ್ಟಿದ್ದು ತುಷ್ಟೀಕರಣದ ಪರಮಾವಧಿ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ನಿಷೇಧ ಪ್ರಕರಣ ನ್ಯಾಯಾಲಯದಲ್ಲಿದೆ. ಸಿದ್ದರಾಮಯ್ಯ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಮತ ಪಂಥಗಳು ಇರೋದಿಲ್ಲ, ಆದರೆ ಕಾಂಗ್ರೆಸ್ ವಿದ್ಯಾರ್ಥಿಗಳಲ್ಲೂ ಕೂಡ ರಾಜಕಾರಣ ಮಾಡ್ತಾ ಇದೆ, ವಿದ್ಯಾರ್ಥಿಗಳಲ್ಲಿ ವಿಷಬೀಜ ಬಿತ್ತುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಹುಬ್ಬಳ್ಳಿ ಸೆಂಟ್ರಲ್ನ ಬಿಜೆಪಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪ ಮಾಡಿದ್ದಾರೆ. ಈಗಾಗಲೇ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ದಾವೆ ಇರ್ತಕ್ಕಂಥ ಕಾರಣಕ್ಕಾಗಿ ಅದರ ಬಗ್ಗೆ ಭಾಳಷ್ಟು ಉಲ್ಲೇಖ ಮಾಡೋದು ಸರಿಯಲ್ಲ. ಆದರೆ ಒಂದು ನಾನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿರ್ತೇನೆ, ಸಿದ್ದರಾಮಯ್ಯನವರು ಭಾಳ ಪರಿಣಿತಿ ಹೊಂದಿರತಕ್ಕಂಥವ್ರು ಮತ್ತು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು, ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥವ್ರು ಇದ್ದಾಗ ಈ ಸಂದರ್ಭದಲ್ಲಿ ಇದರ ಬಗ್ಗೆ ಮಾತಾಡೋದು ಎಷ್ಟು ಔಚಿತ್ಯ ಅನ್ನುವಂಥದ್ದನ್ನು ಮೊದಲಿಗೆ ಹೇಳಬೇಕಾಗತ್ತೆ. ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಈ ರೀತಿಯಾದಂಥ ಬಗ್ಗೆ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಕೋರ್ಟ್ ನಿರ್ಣಯ ಆದಮೇಲೆ ನಾವು ಏನಿದ್ರು ಹೇಳಬೇಕಾಗತ್ತೆ. ಆದರೆ ಕೋರ್ಟಿನಂತ ಮುಂಚೆ ಹೇಳ್ತಕ್ಕಂಥದ್ದು ಸರಿಯಲ್ಲ ಅನ್ನೋಂಥದ್ದು ಮೊದಲೇದು. ಎರಡನೇದ್ದು, ಇವತ್ತು ವಿದ್ಯಾರ್ಥಿಗಳಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಮತ ಪಂಥ ಅನ್ನೋಂಥದ್ದು ಇರೋಂಗಿಲ್ಲ. ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂದಾಗಿ ಶಿಕ್ಷಣವನ್ನು ಪಡಿತಕ್ಕಂಥದ್ರಲ್ಲಿ ಮಗ್ನರಾಗಿರ್ತಾರೆ. ಆದರೆ ಇವತ್ತು ದುರ್ದೈವ ಅಂದರೆ ಕಾಂಗ್ರೆಸ್ ಪಾರ್ಟಿ ವಿದ್ಯಾರ್ಥಿಗಳಲ್ಲಿ ಕೂಡ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾಯಿದೆ. ವಿದ್ಯಾರ್ಥಿಗಳಿಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಮನೋಭಾವ ಇರೋಂಗಿಲ್ಲ, ನಾನು ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್ ಅನ್ನೋಂಥದ್ದು ಇರೋಂಗಿಲ್ಲ. ಆದರೆ ಇವತ್ತು ನೀವು ಪರ್ಪಸ್ಲಿ ಮತ್ತವ್ರು ನೀವು ಹಿಜಾಬ್ ಹಾಕ್ಕೊಂಡು ಹೋಗ್ರಿ ಅನ್ನೋ ಮುಖಾಂತರ ಆ ವಿದ್ಯಾರ್ಥಿಗಳ ಮಧ್ಯೆ ವೈಷಮ್ಯವನ್ನು ಬೀಜವನ್ನು ಬಿತ್ತತಕ್ಕಂಥ ವಿಷಬೀಜವನ್ನು ಬಿತ್ತತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ. ನಾನು ತಮ್ಮ ಮುಖಾಂತರ ಹೇಳೋಕ್ಕೆ ಇಚ್ಛೆಪಡ್ತೇನೆ, ಇವತ್ತು ರಾಜ್ಯದಲ್ಲಿ ಭೀಕರ ಬರಗಾಲಾಗಿದೆ, ರೈತರು ಒದ್ದಾಡಿ ಸಾಯ್ತಾ ಇದ್ದಾರೆ. ಇವತ್ತು ಭಾಳಷ್ಟು ಸಮಸ್ಯೆಗಳು ರಾಜ್ಯದಲ್ಲಿ ತಲೆದೋರಿವೆ. ಇವತ್ತು ಅನುದಾನ ಬಿಡುಗಡೆ ಮಾಡೋಕ್ಕೆ ನಿಮ್ಮ ಕಡೆ ದುಡ್ಡಿಲ್ಲ. ಒಂದು ಕಡೆ ಹಿಜಾಬ್ ಹಾಕೋರಿ ಅಂತೀರಿ, ಇನ್ನೊಂದು ಕಡೆ ಯಾವ ಪರೀಕ್ಷೆಗೆ ಬರೋಕ್ಕೆ ಹೋಗ್ತಕ್ಕಂಥ ಹಿಂದೂ ತಾಯಂದರಿಗೆ ನಿಮ್ಮ ಮಾಂಗಲ್ಯ ಸೂತ್ರ ತೆಗೆದಿಟ್ಟವ್ರಿ, ಕಾಲುಂಗುರನ್ನು ತೆಗೆದಿಟ್ಟು ಹೋಗ್ರಿ ಅಂತಕ್ಕಂಥ ಹೇಳಿದವರು ನಿಮ್ಮ ಒಂದು ಕಡೆ ಹಿಜಾಬ್ ಹಾಕ್ಕೊಂಡು ಹೋಗುವಂಥವ್ರು. ಅಂದರೆ ಏನು ಇವತ್ತು ತಂತ್ರ ಇವ್ರದ್ದು ಅಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಆಗ್ತಾಯಿದೆ. ಇವತ್ತು ಕರ್ನಾಟಕದಲ್ಲಿ ಮೊನ್ನೆ ಹುಬ್ಳಿಯಲ್ಲಿ ಸೆಷನ್ ನಡೆದಂಥ ಸಂದರ್ಭದಲ್ಲಿ ಮಾತಾಡಿದರು. 10,000 ರೂಪಾಯಿ ಕೋಟಿಗಳನ್ನು ಬೆಳಗಾವಿ ಸೆಷನ್ ನಡೆದಾಗ ಹುಬ್ಳಿಯಲ್ಲಿ ಮಾತಾಡಿದರು. ಅವಾಗ ಹುಬ್ಳಿಯಲ್ಲಿ ಅಲ್ಪಸಂಖ್ಯಾತರ ಕಾರ್ಯಕ್ರಮ ಆದಾಗ ಅವತ್ತು 10,000 ರೂಪಾಯಿ ಕೋಟಿಯನ್ನು ನಾವು ಅನುದಾನ ಕೊಡ್ತೀನಿ ಅಂತ. ಇಲ್ಲಿ ನಿಮ್ಗೆ ಕೆಲಸ ಮಾಡೋಕೆ 1,000 ಕೋಟಿ ಕೊಡೋಕ್ಕಾಗವಲ್ತು, 50 ಕೋಟಿ ಕೊಡೋಕ್ಕಾಗವಲ್ತು. ಆ ರೀತಿ ಪರಿಸ್ಥಿತಿ ಇದ್ದಾಗ ನೀವು 10,000 ಕೋಟಿ ನಾನು ಅಲ್ಪಸಂಖ್ಯಾತರಿಗೆ ಕೊಡ್ತೀನಿ, ನೀವು ಹಿಜಾಬ್ ಹಾಕ್ಕೊಂಡು ಹೋಗ್ಬೇಡ್ರಿ ಅಂದರೆ ಏನು ಅರ್ಥ? ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾಯಿದೆ. ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಆ ಓಟುಗಳನ್ನು ಒಗ್ಗಟ್ಟು ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕುವಂಥದ್ದು ಬಿಟ್ಟರೆ ಇನ್ನೇನೂ ಇಲ್ಲ. ನೋಡಿ, ಹಿಜಾಬ್ ಬಗ್ಗೆ